ರಾಧಾಕೃಷ್ಣರ ಅಮರ ಪ್ರೇಮ ಕಥೆ, ಭೂಮಿಯ ಮೇಲಿನ ಅತ್ಯಂತ ಪವಿತ್ರ ಪ್ರೀತಿಯ ಕಥೆ. ರಾಧಾಕೃಷ್ಣ ಈ ಎರಡು ಹೆಸರುಗಳನ್ನು ಕೇಳಿದ ಕ್ಷಣವೇ ಮನಸ್ಸಿನಲ್ಲಿ ಮೂಡುವುದು ನಿಸ್ವಾರ್ಥ, ನಿಷ್ಕಲ್ಮಶ ಮತ್ತು ದೈವಿಕ ಪ್ರೀತಿ. ಪ್ರೀತಿಗೆ ಪ್ರತೀಕವಾಗಿ ಇಂದಿಗೂ ಜಗತ್ತು ಈ ಜೋಡಿಯನ್ನು ಸ್ಮರಿಸುತ್ತದೆ. ಶ್ರೀಕೃಷ್ಣನಿಗೆ ಅಷ್ಟಭಾರ್ಯೆಯರು ಇದ್ದರು. ನಂತರ 16,000 ಮಹಿಳೆಯರಿಗೂ ಆಶ್ರಯ ನೀಡಿ ವಿವಾಹವಾದನು ಎಂದು ಪುರಾಣಗಳು ಹೇಳುತ್ತವೆ. ಆದರೂ ಅವನ ಹೃದಯದಲ್ಲಿ ವಿಶೇಷ ಸ್ಥಾನ ಪಡೆದವಳು ಮಾತ್ರ ರಾಧೆ. ಅವರಿಬ್ಬರ ಪ್ರೀತಿ ದೇಹಗಳ ಸಂಗಮವಲ್ಲ, ಆತ್ಮಗಳ ಐಕ್ಯವಾಗಿತ್ತು. ಆದರೆ ಈ ಅಮರ ಪ್ರೇಮ ಕಥೆ ಹೇಗೆ ಆರಂಭವಾಯಿತು? ಒಬ್ಬರನ್ನೊಬ್ಬರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ರಾಧಾಕೃಷ್ಣರು ಏಕೆ ಮದುವೆಯಾಗಲಿಲ್ಲ? ನಂತರ ರಾಧೆಗೆ ಏನಾಯಿತು? ಕೃಷ್ಣನು ಇಷ್ಟು ವಿವಾಹಗಳನ್ನು ಏಕೆ ಮಾಡಿಕೊಂಡನು? ಈ ಎಲ್ಲ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಈ ಕಥೆಯಲ್ಲಿ ತಿಳಿಯೋಣ. ಬಹಳಷ್ಟು ಜನರಿಗೆ ತಿಳಿದಿಲ್ಲದ ಒಂದು ವಿಷಯವೆಂದರೆ, ರಾಧೆ ಶ್ರೀಕೃಷ್ಣನಿಗಿಂತ 5 ವರ್ಷ ದೊಡ್ಡವಳು ಎಂದು ಕೆಲವು ಪುರಾಣ ಸಂಪ್ರದಾಯಗಳು ಹೇಳುತ್ತವೆ. ಪ್ರತಿಯುಗದಲ್ಲೂ ಶ್ರೀಮಹಾವಿಷ್ಣು ವಿಭಿನ್ನ ಅವತಾರಗಳನ್ನು ಧರಿಸುತ್ತಾನೆ. ಅವನೊಂದಿಗೆ ಮಹಾಲಕ್ಷ್ಮಿಯು ಬೇರೆ ಬೇರೆ ರೂಪಗಳಲ್ಲಿ ಅವತರಿಸಿ ಅವನ ಧರ್ಮಕಾರ್ಯಗಳಿಗೆ ಜೊತೆಯಾಗುತ್ತಾಳೆ. ಕೃಷ್ಣಾವತಾರಕ್ಕೂ ಮುನ್ನ ಮಹಾವಿಷ್ಣು ಲಕ್ಷ್ಮೀದೇವಿಗೆ ಈ ಬಾರಿ ನೀನು ನನಗಿಂತ ಮೊದಲು ಭೂಲೋಕದಲ್ಲಿ ಅವತರಿಸು ಎಂದು ಕೋರುತ್ತಾನೆ. ಮೊದಲಿಗೆ ಲಕ್ಷ್ಮೀದೇವಿ ಒಪ್ಪುವುದಿಲ್ಲ. ಆದರೆ ಕೊನೆಗೆ ಒಂದು ಷರತ್ತಿನೊಂದಿಗೆ ಒಪ್ಪುತ್ತಾಳೆ. ನಾನು ರಾಧೆಯಾಗಿ ಮೊದಲು ಜನಿಸುತ್ತೇನೆ. ಆದರೆ ನೀನು ಕೃಷ್ಣನಾಗಿ ನನ್ನ ಮುಂದೆ ಬರುವವರೆಗೆ ನನ್ನ ಕಣ್ಣುಗಳನ್ನು ತೆರೆಯುವುದಿಲ್ಲ. ಮಹಾವಿಷ್ಣು ಆ ಷರತ್ತನ್ನು ಸಂತೋಷದಿಂದ ಒಪ್ಪಿಕೊಳ್ಳುತ್ತಾನೆ. ಅದರಂತೆ ಯಮುನಾ ನದಿಯ ತೀರದಲ್ಲಿದ್ದ ಒಂದು ದಿವ್ಯ ಕಮಲದ ಹೂವಿನಲ್ಲಿ ರಾಧೆ ಅವತರಿಸಿದಳು ಎಂದು ಭಕ್ತಿಪರ ಕಥೆಗಳು ಹೇಳುತ್ತವೆ. ಆ ದಿವ್ಯ ಶಿಶುವನ್ನು ವೃಷಭಾನು ಮತ್ತು ಅವರ ಪತ್ನಿ ಕೀರ್ತಿದ ದತ್ತು ಪಡೆದು ಅಪಾರ ಪ್ರೀತಿಯಿಂದ ಸಾಕುತ್ತಾರೆ. ಆದರೆ ರಾಧೆ ಬೆಳೆದರೂ ಕಣ್ಣು ತೆರೆಯುವುದಿಲ್ಲ. ಅನೇಕ ಪೂಜೆಗಳು, ವ್ರತಗಳು ನಡೆದರೂ ಯಾವುದೇ ಫಲ ಸಿಗುವುದಿಲ್ಲ. ಕಾಲ ಕಳೆಯುತ್ತದೆ. ರಾಧೆಗೆ 5 ವರ್ಷಗಳು ತುಂಬುತ್ತವೆ. ಅದೇ ಸಮಯದಲ್ಲಿ ಮತ್ತೊಂದು ಕಡೆ ಭೂಮಿಯ ಮೇಲಿನ ಅಧರ್ಮವನ್ನು ನಾಶಮಾಡಲು ಶ್ರೀಮಹಾವಿಷ್ಣು ಶ್ರೀಕೃಷ್ಣನಾಗಿ ಅವತರಿಸುತ್ತಾನೆ. ಕಂಸನ ಕ್ರೌರ್ಯದಿಂದ ಭೂಮಿ ನರಳುತ್ತಿತ್ತು. ದೇವಕಿ ಮತ್ತು ವಸುದೇವರ 8ನೇ ಮಗುವೆ ಕಂಸನ ಸಂಹಾರಕನಾಗುವನೆಂದು ಆಕಾಶವಾಣಿ ಕೇಳಿಬಂದಿತ್ತು. ಆದ್ದರಿಂದ ಜನಿಸಿದ ಪ್ರತಿಯೊಂದು ಮಗುವನ್ನೂ ಕಂಸ ಕೊಂದು ಹಾಕಿದನು. ಆದರೆ 8ನೇ ಮಗುವಾದ ಕೃಷ್ಣನನ್ನು ದೈವಾನುಗ್ರಹದಿಂದ ವಸುದೇವನು ಗೋಕುಲಕ್ಕೆ ಕರೆದುಕೊಂಡು ಹೋಗಿ ಯಶೋದೆಯ ಮನೆಯಲ್ಲಿಟ್ಟು ಬರುತ್ತಾನೆ. ಹೀಗೆ ರಾಜಕುಮಾರನಾಗಿ ಜನಿಸಿದ ಕೃಷ್ಣ ಸಾಮಾನ್ಯ ಗೋಪಾಲಕನ ಮಗನಾಗಿ ಬೆಳೆಯುತ್ತಾನೆ. ಒಂದು ದಿನ ನಾರದ ಮುನಿ ವೃಷಭಾನುನ ಮನೆಗೆ ಬರುತ್ತಾರೆ. ರಾಧೆಯ ಕಣ್ಣು ತೆರೆಯದಿರುವುದನ್ನು ಕಂಡು ಅವರು ಒಂದು ಸಲಹೆ ನೀಡುತ್ತಾರೆ. ಯಶೋದ ಮತ್ತು ನಂದರ ಕುಟುಂಬವನ್ನು ನಿಮ್ಮ ಮನೆಗೆ ಆಹ್ವಾನಿಸಿ. ಕೆಲವು ದಿನಗಳ ನಂತರ ಕೃಷ್ಣ ತನ್ನ ತಾಯಿ ಯಶೋದೆಯೊಂದಿಗೆ ರಾಧೆಯ ಮನೆಗೆ ಬರುತ್ತಾನೆ. ಕೃಷ್ಣನ ಪುಟ್ಟ ಹೆಜ್ಜೆಗಳು ಮನೆಯೊಳಗೆ ಬೀಳುತ್ತಿದ್ದಂತೆಯೇ 5 ವರ್ಷಗಳಿಂದ ಮುಚ್ಚಿದ್ದ ರಾಧೆಯ ಕಣ್ಣುಗಳು ಮೊದಲ ಬಾರಿಗೆ ತೆರೆದುಕೊಳ್ಳುತ್ತವೆ. ಮೊದಲ ನೋಟದಲ್ಲೇ ಅವಳು ಕಂಡದ್ದು ತನ್ನ ಪ್ರಿಯತಮ ಕೃಷ್ಣನ ಮುಖ. ಆ ಕ್ಷಣ ಕೇವಲ 2 ಕಣ್ಣುಗಳ ಭೇಟಿ ಮಾತ್ರವಲ್ಲ, 2 ಆತ್ಮಗಳ ಪುನರ್ಮಿಲನವಾಗಿತ್ತು. ಆ ದಿನದಿಂದ ಕೃಷ್ಣನ ನಗುವಿನಲ್ಲಿ ರಾಧೆ ಬದುಕಿದಳು. ರಾಧೆಯ ನೋಟದಲ್ಲೇ ಕೃಷ್ಣ ತನ್ನ ಜಗತ್ತನ್ನು ಕಂಡನು. ಬೃಂದಾವನದ ಪ್ರತಿಯೊಂದು ಗಾಳಿಯೂ ಅವರ ಪ್ರೀತಿಯ ಸುವಾಸನೆಯನ್ನು ಹೊತ್ತು ತಿರುಗುತ್ತಿತ್ತು. ಗೋಪಿಕೆಯರೆಲ್ಲ ಕೃಷ್ಣನನ್ನು ಪ್ರೀತಿಸುತ್ತಿದ್ದರು. ಆದರೆ ಕೃಷ್ಣನ ಹೃದಯದ ಸಿಂಹಾಸನದಲ್ಲಿ ಕುಳಿತಿದ್ದವಳು ಮಾತ್ರ ರಾಧೆ. ಅವಳ ನಗು ಕೃಷ್ಣನಿಗೆ ಸಂಗೀತವಾಗಿತ್ತು. ಅವಳ ಮೌನವೇ ಅವನಿಗೆ ವೇಣುವಿನ ನಾದವಾಗಿತ್ತು. ರಾಧೆಯಿಲ್ಲದ ಒಂದು ಕ್ಷಣವೂ ಕೃಷ್ಣನಿಗೆ ಜಪೂರ್ಣವಾಗಿತ್ತು. ಕೃಷ್ಣನ ಹೆಸರಿಲ್ಲದ ಒಂದು ಉಸಿರು ರಾಧೆಗೆ ಅಸಾಧ್ಯವಾಗಿತ್ತು. ಹೀಗೆ ದೈವಿಕ ಪ್ರೀತಿ ಅರಳುತ್ತಿದ್ದ ಸಮಯದಲ್ಲೇ ವಿಧಿ ತನ್ನ ಆಟವನ್ನು ಆರಂಭಿಸಿತು. ಕೃಷ್ಣನಿಗೆ ತನ್ನ ಕರ್ತವ್ಯವನ್ನು ನೆರವೇರಿಸುವ ಸಮಯ ಬಂದಿತು. ಕಂಸನ ಸಂಹಾರಕ್ಕಾಗಿ ಅವನು ಮಥುರೆಗೆ ಹೊರಡಬೇಕಾಯಿತು. ಹೊರಡುವ ಮುನ್ನ ರಾಧೆ ಕಣ್ಣೀರಿನಿಂದ ಹೇಳಿದಳು, ಕೃಷ್ಣ, ನನ್ನನ್ನೂ ನಿನ್ನ ಜೊತೆಗೆ ಕರೆದುಕೊಂಡು ಹೋಗು. ನನ್ನನ್ನೂ ಮದುವೆಯಾಗು. ಆಗ ಕೃಷ್ಣ ಮೃದುವಾಗಿ ಮುಗುಳ್ನಗುತ್ತಾ ಹೇಳಿದನು, ರಾಧೆ, 2 ಬೇರೆ ಮನಸ್ಸುಗಳು ಒಂದಾಗಲು ಮದುವೆ ಬೇಕು. ಆದರೆ ನಮ್ಮ ಆತ್ಮವೇ ಒಂದಾಗಿರುವಾಗ ಮದುವೆ ಎನ್ನುವ ಬಂಧನಕ್ಕೆ ಅರ್ಥವೇನು? ನೀನು ನನ್ನೊಳಗಿದ್ದೀಯ, ನಾನು ನಿನ್ನೊಳಗಿದ್ದೇನೆ. ಆ ಮಾತು ಕೇಳಿದ ರಾಧೆಯ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿದರೂ ಅವಳ ಹೃದಯದಲ್ಲಿ ವಿಚಿತ್ರವಾದ ಶಾಂತಿ ಮೂಡಿತು. ಪ್ರೀತಿ ಎಂದರೆ ಜೊತೆಯಾಗಿ ಬದುಕುವುದು ಮಾತ್ರವಲ್ಲ,
ಪ್ರೀತಿಸಿದವನ ಧರ್ಮವನ್ನು ಗೌರವಿಸಿ ಅವನ ಸಂತೋಷಕ್ಕಾಗಿ ದೂರ ಉಳಿಯುವುದು ನಿಜವಾದ ಪ್ರೀತಿಯೇ. ಅದರ ನಂತರ ಇಬ್ಬರೂ ದೇಹದಿಂದ ದೂರವಾದರೂ ಮನಸ್ಸಿನಲ್ಲಿ ಎಂದಿಗೂ ದೂರವಾದಲಿಲ್ಲ. ಕೆಲವು ಸಂಪ್ರದಾಯಗಳ ಪ್ರಕಾರ ನಂತರ ರಾಧೆಯ ವಿವಾಹ ಆಯನ ಅಥವಾ ಅಭಿಮನ್ಯು ಎಂಬ ಗೋಪನೊಂದಿಗೆ ನಡೆಯಿತು ಎಂದು ಹೇಳಲಾಗುತ್ತದೆ. ಇನ್ನು ಕೆಲವು ಸಂಪ್ರದಾಯಗಳಲ್ಲಿ ರಾಧೆ ವೈಕುಂಠಕ್ಕೆ ಮರಳಿದಳು ಎಂದು ವರ್ಣಿಸಲಾಗಿದೆ. ಇನ್ನು ಶ್ರೀಕೃಷ್ಣನ ವಿವಾಹಗಳ ಬಗ್ಗೆ ಹೇಳುವುದಾದರೆ ಅವನು ರುಕ್ಮಿಣಿ, ಸತ್ಯಭಾಮೆ, ಜಾಂಬವತಿ, ಕಾಲಿಂದಿ, ನಾಗ್ನಜಿತಿ, ಮಿತ್ರವಿಂದೆ, ಲಕ್ಷ್ಮಣ ಮತ್ತು ಭದ್ರಾ ಎಂಬ 8 ಮಹಾರಾಣಿಯರನ್ನು ವಿವಾಹವಾದನು. ಇವರನ್ನು ಅಷ್ಟಭಾರ್ಯೆಯರು ಎಂದು ಕರೆಯಲಾಗುತ್ತದೆ. ಪುರಾಣಗಳ ಪ್ರಕಾರ ಇವರಿಗೆ ಅನೇಕ ಮಕ್ಕಳು ಜನಿಸಿದರು. ಇದರ ಜೊತೆಗೆ ನರಕಾಸುರನ ಬಂಧನದಲ್ಲಿದ್ದ 16,000 ಮಹಿಳೆಯರನ್ನು ಬಿಡುಗಡೆ ಮಾಡಿದ ನಂತರ ಸಮಾಜ ಅವರನ್ನು ಸ್ವೀಕರಿಸಲು ನಿರಾಕರಿಸಿತು. ಅವರ ಗೌರವ ಮತ್ತು ಬದುಕನ್ನು ಕಾಪಾಡುವ ಉದ್ದೇಶದಿಂದ ಕೃಷ್ಣನು ಅವರಿಗೆ ಆಶ್ರಯ ನೀಡಿ ವಿವಾಹವಾದನು ಎಂದು ಪುರಾಣಗಳು ವಿವರಿಸುತ್ತವೆ. ಆದರೂ ರಾಧೆಯ ಹೆಸರು ಮಾತ್ರ ಇಂದಿಗೂ ಕೃಷ್ಣನ ಹೆಸರಿಗಿಂತ ಮುಂಚೆಯೇ ಉಚ್ಚರಿಸಲ್ಪಡುತ್ತದೆ. ಇದಕ್ಕೆ ಒಂದು ಭಕ್ತಿಪರ ಕಥೆಯೂ ಇದೆ. ಒಮ್ಮೆ ಕೃಷ್ಣನಿಗೆ ತೀವ್ರ ತಲೆನೋವು ಬಂದಾಗ, ನನ್ನನ್ನು ಅತ್ಯಂತ ಪ್ರೀತಿಸುವ ಭಕ್ತನ ಪಾದಧೂಳಿ ನನ್ನ ತಲೆಗೆ ತಾಗಿದರೆ ಮಾತ್ರ ಈ ನೋವು ಕಡಿಮೆಯಾಗುತ್ತದೆ ಎಂದು ಹೇಳುತ್ತಾನೆ. ಅಷ್ಟಭಾರ್ಯೆಯರು ಪಾಪವಾಗಬಹುದೆಂಬ ಭಯದಿಂದ ಮುಂದೆ ಬರಲಿಲ್ಲ. ಆದರೆ ನಾರದಮುನಿ ರಾಧೆಯ ಬಳಿ ವಿಷಯ ಹೇಳುತ್ತಿದ್ದಂತೆಯೇ ಒಂದು ಕ್ಷಣವೂ ಯೋಚಿಸದೆ ರಾಧೆ ತನ್ನ ಪಾದಧೂಳನ್ನು ಅರ್ಪಿಸಿದಳು. ಅವಳಿಗೆ ತನ್ನ ಪುಣ್ಯ ಕಳೆದು ಹೋಗುವ ಭಯ ಇರಲಿಲ್ಲ. ಅವಳಿಗೆ ಮುಖ್ಯವಾಗಿದ್ದದ್ದು ಒಂದೇ, ನನ್ನ ಕೃಷ್ಣನ ನೋವು ಕಡಿಮೆಯಾಗಬೇಕು. ಅದೇ ರಾಧೆಯ ಪ್ರೀತಿ, ಸ್ವಾರ್ಥವಿಲ್ಲದ ಪ್ರೀತಿ, ಪ್ರತಿಫಲವನ್ನು ಬಯಸದ ಪ್ರೀತಿ, ತ್ಯಾಗವೇ ಉಸಿರಾಗಿದ್ದ ಪ್ರೀತಿ. ಆದ್ದರಿಂದಲೇ ಇಂದಿಗೂ ಜಗತ್ತು ರಾಧೇಕೃಷ್ಣ ಎಂದು ಕರೆಯುತ್ತದೆ. ಯಾಕೆಂದರೆ ಅವರ ಪ್ರೀತಿ ದೇಹಗಳ ಸಂಗಮವಾಗಿರಲಿಲ್ಲ. ಅದು 2 ಆತ್ಮಗಳು ಎಂದೆಂದಿಗೂ ಒಂದಾಗಿರುವ ದೈವಿಕ ಪ್ರೇಮವಾಗಿತ್ತು.